ಶಾಸಕ ಕೊತ್ತೂರು ಮಂಜುನಾಥ್ಗೆ ಕಾನೂನು ಸಂಕಷ್ಟ ಎದುರಾಗ್ತಿದೆ. ಶಾಸಕ ಮಂಜುನಾಥ್ ವಿರುದ್ಧ ದೂರನ್ನ ದಾಖಲಿಸುವುದಕ್ಕೆ ಬಿಜೆಪಿ ಈಗ ನಿರ್ಧಾರವನ್ನ ಮಾಡಿದೆ. ಆಪರೇಷನ್ ಸಿಂಧೂರದ ಬಗ್ಗೆ ಅವಹೇಳನ ಹೇಳಿಕೆ ನೀಡಿದ್ದ ಶಾಸಕ ಮಂಜುನಾಥ್ ಬಿಜೆಪಿಯ ಲೀಗಲ್ ಸೆಲ್ನಿಂದ ದೂರನ್ನ ದಾಖಲಿಸುವುದಕ್ಕೆ ಈಗ ನಿರ್ಧಾರ ಮಾಡಿದ್ದಾರೆ. 15ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ದೂರು ನೀಡಲು ತೀರ್ಮಾನ ಮಾಡಲಾಗಿದೆ. ಬೂಟಾಟಿಕೆ ಅಂದ್ರೆ 4 ಫ್ಲೈಟ್ಗಳನ್ನ ಮೇಲೆ ಕಳಿಸಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದ್ರು. ಸಿಂಧೂರಕ್ಕೆ ಇಷ್ಟೇನಾ ಬೆಲೆ ಅಂದಿದ್ರು ಕೊತ್ತೂರು ಮಂಜುನಾಥ್ ಅವರು. ಸದ್ಯ ಕೊತ್ತೂರು ಮಂಜುನಾಥ್ ಅವರ ಹೇಳಿಕೆನೇ ಸಂಕಷ್ಟವನ್ನ ತಂದಿಟ್ಟಿದೆ, ಅದು ಕೂಡ ಕಾನೂನು ಸಂಕಷ್ಟ. ಈ ಹೇಳಿಕೆಯನ್ನ ಮುಂದಿಟ್ಕೊಂಡು ಬಿಜೆಪಿಯ ಲೀಗಲ್ ಸೆಲ್ ಮೂಲಕವಾಗಿ 15ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಇವರ ಈ ಹೇಳಿಕೆಯ ವಿಚಾರವಾಗಿಯೇ ಕಂಪ್ಲೇಂಟ್ ಕೊಡುವುದಕ್ಕೆ ಬಿಜೆಪಿ ತೀರ್ಮಾನವನ್ನ ಮಾಡಲಾಗಿದೆ. ನಿನ್ನೆಯಿಂದಲೇ ದೊಡ್ಡ ಮಟ್ಟದಲ್ಲಿ ಇದನ್ನ ಕಂಠಘೋಷವಾಗಿ ವಿರೋಧ ಮಾಡಿದ್ರು. ಯಾಕಂದ್ರೆ ಆಪರೇಷನ್ ಸಿಂಧೂರ ಅಷ್ಟು ಕಷ್ಟಪಟ್ಟು ಮಾಡಿದ್ದಾರೆ, ಪಾಕಿಸ್ತಾನಕ್ಕೆ ನಡುಕ ಹುಟ್ಟಿಸುವಂತ ಕೆಲಸ ನಮ್ಮ ಭಾರತೀಯ ಯೋಧರು ಮಾಡಿದ್ದಾರೆ. ಆದ್ರೆ ಒಬ್ಬ ಜನಪ್ರತಿನಿಧಿಯಾಗಿ ಶಾಸಕರಾಗಿ ಕೊತ್ತೂರು ಮಂಜುನಾಥ್ ಅವರ ಹೇಳಿಕೆ ಸರಿಯಿಲ್ಲ, ಸುಮ್ಮನೆ ಬಿಡೋದಿಲ್ಲ ನಾವು ಅನ್ನುವಂತ ನಿಟ್ಟಿನಲ್ಲೇ ಈಗ ಕಾನೂನು ಸಂಕಷ್ಟವನ್ನ ತಂದಿಡೋದಕ್ಕೆ ಮುಂದಾಗಿದ್ದಾರೆ ಬಿಜೆಪಿ. ಹಾಗಾಗಿನೇ ಬಿಜೆಪಿಯ ಲೀಗಲ್ ಸೆಲ್ ಮುಖಾಂತರವಾಗಿನೇ ಒಂದಲ್ಲ ಎರಡಲ್ಲ 15ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ದೂರನ್ನ ನೀಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಯಾಕಂದ್ರೆ ಕೊತ್ತೂರು ಮಂಜುನಾಥ್ ಅವರ ಹೇಳಿಕೆ ಹಾಗಿತ್ತು, ಬೂಟಾಟಿಕೆಗೆ 4 ಫ್ಲೈಟ್ ಅನ್ನ ಮೇಲ್ ಕಳಿಸಿದ್ರು, ಅದನ್ನು ಬಿಟ್ಟರೆ ಇನ್ನೇನು ಮಾಡಿಲ್ಲ ಅನ್ನೋದಾಗಿ ಸ್ವತಃ ಶಾಸಕರೇ ಹೇಳಿದ್ರು. ಅದಾದ ಮೇಲೆ ಆ ಬಗ್ಗೆ ಒಂದಿಷ್ಟು ಸ್ಪಷ್ಟನೆ ಕೊಡುವಂತ ಕೆಲಸ ಮಾಡಿದ್ರು. ಬಟ್ ನಮ್ಮವರ ನರಮೇಧಕ್ಕೆ ಪ್ರತಿಕಾರವಾಗಿ ಉಗ್ರರನ್ನ ಧ್ವಂಸ ಮಾಡುವಂತ ಕೆಲಸ ಭಾರತೀಯ ಯೋಧರು ಮಾಡಿದ್ರು. ಬಟ್ ಅದಕ್ಕೆ ಈಗ ಕಾನೂನು ಸಂಕಷ್ಟ ತೊಡಕುಗೊಂಡಿದೆ.